ಡಿಕೆ ಬ್ರದರ್ಸ್ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಡಿಕೆ ಸುರೇಶ್ ಕೂಡ ಮುಗಿಬಿದ್ದಿದ್ದಾರೆ. ಈ ಮೂಲಕ ಎಚ್.ಡಿ.ಕೆ ವರ್ಸಸ್ ಡಿಕೆ ಬ್ರದರ್ಸ್ ನಡುವೆ ಟಾಕ್ ವಾರ್ ಜೋರಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಸವಾಲಿಗೆ ಡಿಕೆ ಸುರೇಶ್ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಎಚ್.ಡಿ.ಕೆ ಆರೋಪಕ್ಕೆ ದಾಖಲೆಯನ್ನು ಕೊಡ್ತೇವೆ ಅಂತೇಳಿ ಡಿಕೆ ಸುರೇಶ್ ಹೇಳಿರುವಂತಹದ್ದು. ಕನಕಪುರದಲ್ಲಿ ಎಲ್ಲಿ ಕಲ್ಲನ್ನ ಹೊಡೆದಿದ್ದಾರೆ, ಇಳಕಲ್ನಲ್ಲಿ ಎಲ್ಲಿ ಕಲ್ಲನ್ನ ಹೊಡೆದ್ರು ಎಲ್ಲವನ್ನೂ ಕೂಡ ಕೊಡ್ತೇನೆ. ನಮ್ಮ ಮೇಲೆ 20 ಕೇಸನ್ನ ಹಾಕಿದ್ರು, ನೆನಪಿದೆ ಅಲ್ವಾ? ಅವರು ಬೇಳೆ ಬೇಯೋದಿಲ್ಲ, ಬೆಳೆಯೋದೆಲ್ಲ ಆಲೂಗೆಡ್ಡೆನ. ಸುಳ್ಳು ಹೇಳೋದ್ರಲ್ಲಿ ಕುಮಾರಸ್ವಾಮಿಗೆ ಡಾಕ್ಟರೇಟ್ ಅನ್ನು ಕೊಡಬೇಕು. ಚರ್ಚೆಗೆ ಸಿದ್ಧವಾಗಿದ್ದೇವೆ, ಚುನಾವಣೆ ಆದಮೇಲೆ ಚರ್ಚೆಗೆ ಬರ್ತೇವೆ. ಕುಮಾರಸ್ವಾಮಿ ಅವರಿಗೆ ಸಂಸದ ಡಿಕೆ ಸುರೇಶ್ ಅವರು ಸವಾಲನ್ನ ಹಾಕಿದ್ದಾರೆ. ಕನಕಪುರದಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ, ಯಾರು ಇಳಕಲ್ಲಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ ಎಲ್ಲ ಕೊಡ್ತೀನಿ. ಅದಕ್ಕೇನಂತೆ, ಯಾರ್ಯಾರ್ದು ಕುಟುಂಬದವರು ಅಂತ ನನ್ನ ಕುಟುಂಬದ ಮೇಲೆ ನಮ್ಮ ಮೇಲೆ ಒಂದು 20 ಕೇಸ್ ಹಾಕಿದ್ರು, ನೆನಪಿದೆಯಲ್ವಾ? ನನ್ನ ಮೇಲೆ ಒಂದು 20 ಕೇಸ್ ಹಾಕಿದ್ರು ನಮ್ಮ ಕುಟುಂಬದ ಮೇಲೆ. ಕೊಡ್ತೀವಿ. ಅಯ್ಯ ಏನೋ ಬಾಯಿ ಬಂದದ್ದೇ ಮಾತಾಡ್ತಾರೆ, ಟಿವಿ ಅವ್ರು ತೋರಿಸ್ತಾರೆ ಅಂತಲ್ಲ. ಅವ್ರ ಕುಟುಂಬದವರು ಕನಕಪುರಕ್ಕೆ ಬಂದು ಯಾಕೆ ಕಲ್ಲು ಹೊಡೆದ್ರು ಅಂತ ಹೇಳ್ತೀನಿ. ಆಮೇಲೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕಣ್ಣ. ಅವರು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದವ್ರಲ್ವಾ, ಅವ್ರ ಬೆಳೆ ಬೆಳೆಯೋದೆಲ್ಲ ಬರ ಆಲೂಗೆಡ್ಡೆನ. ಅಂಥ ನೀಚ ರಾಜಕಾರಣಿ ನಾನು ನೋಡಲಿಲ್ಲ. ಅಂಥ ರಾಜಕೀಯ ನಮಗೆ ಬರಲ್ಲ. ಸುಳ್ಳು ಹೇಳೋದ್ರಲ್ಲಿ ಕುಮಾರಸ್ವಾಮಿ ಅವರಿಗೆ ಡಾಕ್ಟರೇಟ್ ಕೊಡಬೇಕು. ಸುಳ್ಳು ಹೇಳೋದ್ರಲ್ಲಿ ಕುಮಾರಸ್ವಾಮಿಗೆ ಡಾಕ್ಟರೇಟ್ ಕೊಡಬೇಕು. ಡಿ.ಕೆ ಶಿವಕುಮಾರ್ಗೆ ಅಂಥ ಸ್ಥಿತಿ ಇವತ್ತು ಬಂದಿಲ್ಲ, ಮುಂದೇನೂ ಬರೋದಿಲ್ಲ. ಗೌರವ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಬೇರೆ ರೀತಿ ಅದನ್ನು ಬಿಂಬಿಸ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಚರ್ಚೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ. ಚುನಾವಣೆ ಆದಮೇಲೆ ಚರ್ಚೆಗೆ ಸಿದ್ಧ ಇದ್ದೀವಿ.